ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಈಗ ಬಿಹಾರದ ಒಂದು ಚುನಾವಣೆಗೆ ಸಖತ್ತಾಗಿ ತಯಾರಿ ನಡೀತಾ ಇದೆ. ಎಲ್ಲ ಪಕ್ಷಗಳು ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ನಾಯಕರನ್ನು ಕರೆಸ್ತಾ ಇದ್ದಾರೆ, ಭಾಷಣಗಳನ್ನು ಮಾಡ್ತಾ ಇದ್ದಾರೆ, ಪರ ವಿರೋಧದ ಒಂದು ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಹೀಗಾಗಿ ಬಿಹಾರದ ವಿಧಾನಸಭಾ ಚುನಾವಣೆ ಏನಿದೆ, ಅದೊಂದು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಂದು ಒಕ್ಕೂಟ ಏನಿದೆ NDA ಶುಕ್ರವಾರ ತನ್ನ ಒಂದು ಜಂಟಿ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದೆ. ಆ ಒಂದು ಪ್ರಣಾಳಿಕೆಗಳಲ್ಲಿ ಸುಮಾರು 25ಕ್ಕೂ ಹೆಚ್ಚು ವಿಚಾರಗಳನ್ನು ಹೇಳಿದ್ರೆ ನಾವು ಏನೇನು ಮಾಡ್ತೀವಿ ಅಂತ ಸಮಗ್ರ ಅಭಿವೃದ್ಧಿಯ ಒಂದು ಸೂಚನೆಯನ್ನು ಬಿಡುಗಡೆ ಮಾಡಿರುವಂಥದ್ದು ಈ ಒಂದು ವಿಚಾರದಲ್ಲಿ. ಬಿಹಾರ ಎಲೆಕ್ಷನ್ ಎಷ್ಟು ಮುಖ್ಯ ಅಂತ ಎಲ್ರಿಗೂ ಕೂಡ ಗೊತ್ತು. ಆ ಒಂದು ಚುನಾವಣೆ ಆದ ನಂತರ ಬೇರೆ ಬೇರೆ ರಾಜ್ಯದಲ್ಲಿಯೂ ಕೂಡ ಕೆಲವೊಂದು ಬದಲಾವಣೆಗಳು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೈಕಮಾಂಡ್ ಕೂಡ ಅಸ್ತು ಅಂತ ಹೇಳಿದೆ ಎನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಹೀಗಾಗಿ ಈ ಒಂದು ಬಿಹಾರ ಎಲೆಕ್ಷನ್ನಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ಗೆಲುವು ಅನ್ನೋದು ತುಂಬ ನಿರ್ಣಾಯಕ ಆಗಿದೆ. BJP, ಕಾಂಗ್ರೆಸ್ ಮತ್ತು ಮೈತ್ರಿಕೂಟಗಳು ಏನೇನಲ್ಲಿ ಇರುವಂತಹ ಪಕ್ಷಗಳೇನಿದೆ ಅವೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಸರತ್ತು ನಡೆಸ್ತಾ ಇದೆ, ಪ್ರಚಾರಗಳನ್ನು ಮಾಡ್ತಾ ಇದೆ. ಈಗ ಈ ಒಂದು ವಿಚಾರದಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಹಾಗಾದರೆ ಆ ಒಂದು ಪ್ರಣಾಳಿಕೆಯಲ್ಲಿ ಏನೆಲ್ಲ ಹೇಳಲಾಗಿದೆ, ಯಾವ ಒಂದು ವಿಚಾರಗಳಿದೆ? BJP ಮತ್ತು JDU ನೇತೃತ್ವದ NDA 5 ವರ್ಷದಲ್ಲಿ 1 ಕೋಟಿ ಸರ್ಕಾರಿ ಹುದ್ದೆಗಳು ಮತ್ತು ಪ್ರವಾಹ ಮುಕ್ತ ಬಿಹಾರವನ್ನು ನಿರ್ಮಿಸೋದಾಗಿ ಭರವಸೆಯನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರ ಕೇಂದ್ರ ಸಚಿವ ಮತ್ತು BJP ಮುಖ್ಯಸ್ಥ ಆಗಿರುವಂತಹ JP ನಡ್ಡಾ ಆಗಿರ್ಬೋದು, ಅವರ ಜೊತೆಗೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಕೇಂದ್ರ ಸಚಿವ HAM ನಾಯಕ ಜಿತೇಂದ್ರ ರಾವ್ ಏನಿದ್ದಾರೆ, ಜಿತೇಂದ್ರ ರಾವ್ ಮಾನ್ಸಿ ಅವರು ಕೂಡ ಇದ್ದಾರೆ. LJP ರಾಮ್ ವಿಲಾಸ್ ಮುಖ್ಯಸ್ಥ ಆಗಿರುವಂತಹ ಚಿರಾಗ್ ಅವರು ಕೂಡ ಇದ್ದಾರೆ. ಇನ್ನು RLM ಮುಖ್ಯಸ್ಥ ಆಗಿರುವಂತಹ ಉಪೇಂದ್ರ ಕುಶ್ವಾಹ ಅವರು ಕೂಡ ಜಂಟಿಯಾಗಿ ಪಟ್ನಾದಲ್ಲಿ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ ಈ ಒಂದು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. NDA ಮಹಿಳಾ ಸಬಲೀಕರಣ ಯೋಜನೆಗಳನ್ನು ಹೆಚ್ಚಿಸುವಂತಹ ಮತ್ತು ಮೂಲ ಸೌಕರ್ಯ, ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಲ್ಲಿ ಬಲವಾದಂತಹ ಒಂದು ಸುಧಾರಣೆಗಳನ್ನು ನಾವು ತರುತ್ತೇವೆ ಎನ್ನುವಂಥ ಒಂದು ಭರವಸೆಯನ್ನು ನೀಡಿದ್ದಾರೆ ಈ ಒಂದು ಪ್ರಣಾಳಿಕೆಗಳ ಮೂಲಕ. ಪ್ರಣಾಳಿಕೆ ಏನಿದೆ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಹಿಡಿದಿದೆ. ಬಿಹಾರವನ್ನು ಜಾಗತಿಕ ಕೌಶಲ್ಯ ಕೇಂದ್ರ, ಕೈಗಾರಿಕಾ ಕೇಂದ್ರ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡುತ್ತೇವೆ ನಾವು ಮಾಡುವಂತಹ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದೀವಿ ಅಂತ NDA ತನ್ನ ಪ್ರಣಾಳಿಕೆಯಲ್ಲಿ ಹೇಳುತ್ತಾ ಇದೆ. ಈ ಒಂದು ವಿಚಾರಗಳನ್ನು ಎತ್ತಿ ತೋರಿಸಿರುವಂಥದ್ದು ನೋಡಿ, ನಾವಿಷ್ಟೆಲ್ಲ ಮಾಡ್ತೀವಿ. ಹಾಗಾದರೆ NDA ಮೈತ್ರಿಕೂಟದಲ್ಲಿ ಭಾರತೀಯ ಜನತಾ ಪಕ್ಷ ಇದೆ, ಅಂದರೆ BJP, ಜನತಾದಳ ಇದೆ, ಯುನೈಟೆಡ್ ಲೋಕ ಜನಶಕ್ತಿ ಪಕ್ಷ ಇದೆ ರಾಮ್ ವಿಲಾಸ್ ಅವರು. ಇನ್ನು ಹಿಂದೂಸ್ತಾನಿ ಅವಾಮ್ ಪಕ್ಷ ಏನಿದೆ, ಅವಾಮ್ ಮೋರ್ಚಾ ಜಾತ್ಯತೀತ ಪಕ್ಷ ಇದೆ, ರಾಷ್ಟ್ರೀಯ ಲೋಕ ಮೋರ್ಚಾ ಸೇರಿದಂತೆ ರಾಷ್ಟ್ರೀಯ ಜನತಾದಳ RJD ನೇತೃತ್ವದ ಮಹಾ ಸಂಘಟನೆ ಒಂದು ಮೈತ್ರಿಕೂಟ ಇದೆ ಕಾಂಗ್ರೆಸ್. ಈ ಒಂದು ವಿಚಾರಗಳಲ್ಲಿ ನೋಡ್ತಾ ಇದ್ದಾರೆ ಸಾಕಷ್ಟು ಪಕ್ಷಗಳು ಒಂದಾಗಿವೆ. ಅಲ್ಲಿ CPI, ML, CPI ಮತ್ತು CPM ಮತ್ತು ವಿಕಸಶೀಲ್ ಇನ್ಸ್ಪೈರ್ ಪಾರ್ಟಿ ಏನಿದೆ VIC ಇವೆಲ್ಲವೂ ಕೂಡ ಸೇರಿಕೊಂಡಿದೆ. ಹೀಗಾಗಿ ಈ ಒಂದು ಪಾರ್ಟಿಗಳು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿರುತ್ತದೆ. ಬಿಹಾರ ಚುನಾವಣೆಯಲ್ಲಿ NDA ಪ್ರಣಾಳಿಕೆ 25 ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಂಡಿರುತ್ತದೆ. ನೋಡಿ, ಪ್ರತಿ ಯುವಕರಿಗೂ ಕೂಡ ನಾವು ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರಿ ಉದ್ಯೋಗಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಅವಕಾಶಗಳನ್ನು ಮತ್ತು ಕೌಶಲ್ಯಗಳನ್ನು ಗಣತಿಗೆ ತೆಗೆದುಕೊಂಡು ಮತ್ತು ಮೆಗಾ ಕೌಶಲ್ಯ ಕೇಂದ್ರಗಳ ಮೂಲಕ ನಾವು ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಶಕ್ತ ಮತ್ತು ಸ್ವಾವಲಂಬಿ ಮಹಿಳೆಯರನ್ನ ನಾವು ಸ್ಥಾಪಿಸ್ತೀವಿ. ಯಾಕಂದರೆ ಅವರಿಗೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 2 ಲಕ್ಷದವರೆಗೂ ಕೂಡ ನಾವು ಸಹಾಯಧನವನ್ನು ಕೊಡ್ತೀವಿ. 1 ಕೋಟಿ ಲಕ್ಷ ಅಂದರೆ 1 ಕೋಟಿ ಲಕ್ಷ 60 ಬೇರೆ ಬೇರೆ 1 ಕೋಟಿಗಿಂತ ಹೆಚ್ಚಿನ ಒಂದು ಮಹಿಳೆಯರನ್ನ ನಾವು ಉದ್ಯಮರನ್ನಾಗಿ ಮಾಡ್ತೀವಿ. ಅಂದರೆ ನೀವು ಸ್ವತಃ ಒಂದು ಬಿಸ್ನೆಸ್ಸನ್ನು ನೀವೇ ಶುರು ಮಾಡಬಹುದು, ಚಿಕ್ಕದಾದಂತಹ ಒಂದು ಬಿಸ್ನೆಸ್ಗಳನ್ನು ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. EBCಗಳ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಕೂಡ ಆಗುತ್ತೆ, ಅದರ ಬಗ್ಗೆ ಕೂಡ ಹೇಳ್ತಾರೆ. ವಿವಿಧ EBC ಸಮುದಾಯಗಳಿಗೆ ಹೇಳ್ತಾರೆ 10 ಲಕ್ಷ ರೂಪಾಯಿ ಒಂದು ಆರ್ಥಿಕ ನೆರವನ್ನು ಕೊಡುತ್ತೆ. ನೀವು ಕೂಡ ಅದರಿಂದ ನಿಮ್ಮ ಜೀವನವನ್ನು ಕಟ್ಕೋಬೋದು. ನ್ಯಾಯಯುತವಾದಂತಹ ಉನ್ನತಿ ಕ್ರಮವಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ಏನಿದೆ ನ್ಯಾಯಾಧೀಶರ ಒಂದು ನೇತೃತ್ವದ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಕೂಡ ನಾವು ಇದಕ್ಕೆ ರಚನೆ ಮಾಡ್ತೀವಿ, ನಿಮಗೆ ಬೇಕಾದಂತಹ ಒಂದು ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರೈತರ ಘನತೆ ಮತ್ತು ಕನಿಷ್ಠ ಬೆಂಬಲ ಬೆಲೆಗಳನ್ನು ಕೂಡ ನಾವು ಖಾತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ ವಾರ್ಷಿಕ 3,000 ಒಂದು ನೆರವನ್ನು ಕೊಡ್ತೀವಿ. ಅದರ ಜೊತೆಗೆ 1 ಲಕ್ಷ ಕೋಟಿ ಕೃಷಿ ಮೂಲ ಸೌಕರ್ಯಗಳನ್ನು ಕೂಡ ನಾವು ಕೊಡ್ತೀವಿ, ಹೂಡಿಕೆಯನ್ನು ಮಾಡ್ತೀವಿ. ಮತ್ತು
ಪ್ರಮುಖ ಬೆಳೆಗಳಿಗೆ ಕನಿಷ್ಠವಾದಂತಹ ಒಂದು ಬೆಂಬಲ ಬೆಲೆಯನ್ನು ಕೊಡುತ್ತೇವೆ ಅಂತ ಹೇಳುತ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಕಿಸಾನ್ ಸನ್ಮಾನ್ ನಿಧಿಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದರು ರಾಠೋಡ್ ಅವರು ಈ ಒಂದು ವಿಚಾರವಾಗಿ. ಹೀಗಾಗಿ ಅದನ್ನು ಕೂಡ ಹೇಳ್ತಾ ಇದೆ. ಮೀನುಗಾರರಿಗೆ ಮತ್ತು ಡೈರಿ ಮಿಷನ್ಗಳೇನಿರುತ್ತೆ ಅವ್ರಿಗೂ ಕೂಡ ನಾವು ಸಹಾಯ ಮಾಡ್ತೀವಿ. ಮೀನು ಕೃಷಿಗೆ ಸುಮಾರು 9,000 ಸಹಾಯದ ಅಂದರೆ 9,000 ರೂಪಾಯಿ ನಾವು ಕೊಡ್ತೀವಿ ಸಹಾಯಧನವಾಗಿ. ನೀವೇನಾದರೂ ನಷ್ಟ ಆದಾಗ ಅದನ್ನು ನೀವು ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮತ್ಸ್ಯ ಮಿಷನ್ ಮೂಲಕ ಉತ್ಪಾದನೆಯನ್ನು 2 ಪಟ್ಟು ಮಾಡುವಂತಹ ಉದ್ದೇಶದಿಂದ ನಾವು ಇದನ್ನು ಕೊಡುತ್ತಾ ಇದ್ದೀವಿ. ಪ್ರತಿ ಬ್ಲಾಕ್ನಲ್ಲಿ ಶೀತಲೀಕರಣ ಮತ್ತು ಸಂಸ್ಕರಣಾ ಕೇಂದ್ರಗಳಿಗಾಗಿ ಬಿಹಾರದಲ್ಲಿ ಡೈರಿ ಮಿಷನನ್ನು ನಾವು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸ್ಪ್ರೆಸ್ ವೇಗಳು ಮತ್ತು ರೈಲು ಸಂಪರ್ಕ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ಎಕ್ಸ್ಪ್ರೆಸ್ ವೇ ಅಂತ ರೈಲುಗಳನ್ನು ತರ್ತೀವಿ. 3,600 ಕಿಲೋಮೀಟರ್ ಆಧುನಿಕ ರೈಲು ಹಳಿಗಳು ಮತ್ತು ಅದರ ಜೊತೆಗೆ ಅಮೃತ್ ಭಾರತ ಮತ್ತು ನಮೋ ರ್ಯಾಪಿಡ್ ರೈಲು ಸೇವೆಗಳೊಂದಿಗೆ ನಾವು ಬಿಹಾರದ ಗತಿ ಮತ್ತು ಶಕ್ತಿ ಮಾಸ್ಟರ್ ಪ್ಲಾನ್ ಅನುಷ್ಠಾನ ಮಾಡ್ತೀವಿ ಅಂದರೆ ತರ್ತೀವಿ. ಬೇರೆ ಬೇರೆ ಹೊಸ ರೈಲುಗಳನ್ನು ಹೇಳ್ತಾ ಇದೆ. ಇನ್ನು ಆಧುನಿಕ ಅಭಿವೃದ್ಧಿ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನ್ಯೂ ಪಾಟ್ನಾವನ್ನು ವಿಶ್ವದರ್ಜೆಯ ಒಂದು ಸ್ಮಾರ್ಟ್ ಸಿಟಿಯಾಗಿ ನಾವು ಕನ್ವರ್ಟ್ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಗುರಿ ಅಂತ ಕೂಡ ಹೇಳ್ತಾ ಇರುವಂಥದ್ದು ಈ ಒಂದು ಪ್ರಣಾಳಿಕೆಗಳಲ್ಲಿ. ಜಾನಕಿ ಜನ್ಮಸ್ಥಳದ ಬಳಿ ಸೀತಾಪುರವನ್ನು ಆಧ್ಯಾತ್ಮಿಕ ಪರಂಪರೆಯ ಒಂದು ನಗರವನ್ನಾಗಿ ನಾವು ರಚನೆ ಮಾಡ್ತೀವಿ. ನೋಡಿ, ಧಾರ್ಮಿಕ ಒಂದು ಭಾವನೆಗಳಿಗೂ ಕೂಡ ನಾವು ಬೆಲೆ ಕೊಡ್ತೀವಿ ಅಂತ ಹೇಳ್ತಾ ಇರುವುದು ಈ ಒಂದು ವಿಚಾರವಾಗಿ. ಬಿಹಾರದಿಂದ ನೇರ ಅಂತಾರಾಷ್ಟ್ರೀಯ ವಿಮಾನಗಳು ಬರಬೇಕು. ಪಾಟ್ನಾ, ದರ್ಭಾಂಗ, ಪುಣೆಯ ಮತ್ತು ಬಾಗಲ್ಪುರ ಬಳಿಯಂತಹ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಏನಿದೆ ಅಲ್ಲಿ 10 ಹೊಸ ನಗರಗಳಿಂದ ದೇಶೀಯ ವಿಮಾನಗಳು ಮತ್ತು 4 ನಗರಗಳಲ್ಲಿ ಮೆಟ್ರೋ ಕೂಡ ಇರುತ್ತೆ. ಆ ತರುವಂತಹ ಒಂದು ಯೋಜನೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೈಗಾರಿಕಾ ಕ್ರಾಂತಿ ಕೂಡ ಗ್ಯಾರಂಟಿಯಾಗಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕಂದರೆ ಉದ್ಯೋಗ ಸೃಷ್ಟಿಗೆ ವಿಕಸಿತ ಬಿಹಾರ ಕೈಗಾರಿಕಾ ಮಿಷನ್ ಏನಿದೆ ಮತ್ತು ಅದರ ಜೊತೆಗೆ ಕೈಗಾರಿಕಾ ಅಭಿವೃದ್ಧಿ ಮಾಸ್ಟರ್ ಪ್ಲಾನ್ ಅಡಿಯಲ್ಲಿ ನಾವು 1,00,000 ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ನಿಮಗೆ ಉದ್ಯೋಗ ಸಿಗೋದು ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಒಂದೊಂದು ಕಾರ್ಖಾನೆಗಳನ್ನು ತರ್ತೀವಿ. ರಾಜ್ಯಾದ್ಯಂತ ಆಧುನಿಕ ಉತ್ಪಾದನಾ ಘಟಕಗಳನ್ನು ಸ್ಥಾಪನೆ ಮಾಡ್ತೀವಿ. 10 ಹೊಸ ಕೈಗಾರಿಕಾ ಪಾರ್ಕ್ಗಳನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅವರ ಪ್ರಣಾಳಿಕೆಗಳಲ್ಲಿ ಹೇಳಿದಂತಹ ಒಂದು ಮಾತುಗಳು. ನೀಲಿ ಯುದ್ಧದ ಒಂದು ಆರ್ಥಿಕತೆಯ ಯುಗ ಅಂತ ಹೇಳ್ತಾ ಇದ್ದಾರೆ. 5 ವರ್ಷದಿಂದ ಬಿಹಾರವನ್ನು ಜಾಗತಿಕ ಹಿನ್ನೆಲೆ ಕೇಂದ್ರ ಮತ್ತು ಕಾರ್ಯಕ್ಷೇತ್ರವಾಗಿ 50 ಲಕ್ಷ ಕೋಟಿ ಹೂಡಿಕೆಯೊಂದಿಗೆ ಸ್ಥಾನಮಾನಕ್ಕೆ ನಾವು ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅಂದರೆ ಮೇಲ್ದರ್ಜೆ ಒಂದು ಸ್ಥಾನಮಾನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಡವರಿಗೆ ಪಂಚಾಮೃತ ತಯಾರಿ ಅಂತ ಹೇಳ್ತಾರೆ. ಈ ಒಂದು ಕೂಡ ಒಂದು ಪ್ರಣಾಳಿಕೆಯಲ್ಲಿದೆ. ಅಂದರೆ ಇದು ಏನಪ್ಪ ಅಂತಂದರೆ ಉಚಿತ ಪಡಿತರ ಒಂದು ಚೀಟಿಯನ್ನು ಕೊಡುವುದಾಗಿರ್ಬೋದು. 125 ಯೂನಿಟ್ ಉಚಿತ ಕರೆಂಟ್ ಬಿಲ್. ಅಂದರೆ ಈಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ಯೋಜನೆಗಳು ಕೊಡುತ್ತಲ್ಲ ಅದೆಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಕರೆಂಟನ್ನು ಫ್ರೀಯಾಗಿ ಕೊಡೋದಾಗಿರ್ಬೋದು ಮತ್ತು 5 ಲಕ್ಷ ಉಚಿತ ಆರೋಗ್ಯ ವಿಮೆಯನ್ನು ಕೊಡೋದಾಗಿರ್ಬೋದು, 50 ಲಕ್ಷ ಹೊಸ ಮನೆಗಳನ್ನು ಸ್ಥಾಪನೆ ಮಾಡೋದಾಗಿರ್ಬೋದು ಮತ್ತು ಸಾಮಾಜಿಕ ಭದ್ರತಾ ಒಂದು ವಿಚಾರವಾಗಿ ಪಿಂಚಣಿಗಳನ್ನು ಕೊಡುವಂತಹ ವಿಚಾರ ಏನಿದೆ ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳನ್ನು ಹೇಳುವಂಥ ಸುಮಾರು 25ಕ್ಕೂ ಹೆಚ್ಚು ವಿಚಾರಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲಾದರೂ ಒಂದು ಕಡೆ ವರ್ಕೌಟ್ ಆಗುತ್ತಾ ಈ ರೀತಿ ಏನು ಗ್ಯಾರಂಟಿಗಳನ್ನು ಕೊಡೋದು, ಭರವಸೆಗಳನ್ನು ಕೊಡೋದು, ಎಲ್ಲೋ ಒಂದು ಕಡೆ ಏನಾಗ್ತಾ ಇತ್ತು ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಗ್ಯಾರಂಟಿಗಳನ್ನು ಕೊಟ್ಟು ಅದನ್ನು ಅನುಷ್ಠಾನಕ್ಕೆ ತಂತೋ ಆಗಿನಿಂದ ಕೂಡ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಅದರ ಹಿಂದೆ ಬೀಳ್ತಾ ಇದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇಲ್ಲಿ ಕೂಡ ಏನು NDA ಕೊಡ್ತಾ ಇದೆ ಈ ಒಂದು ಪ್ರಣಾಳಿಕೆಗಳಲ್ಲಿ ಹೇಳಿದೆ ಎಲ್ಲ ವಿಚಾರಗಳು ನಿಜಕ್ಕೂ ಕೂಡ ಮಾಡುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಈಗ ಮಾತ್ರ ಬಿಹಾರದ ಒಂದು ಚುನಾವಣೆ ಏನು ನಡೆದಿದೆ ಅದರ ಪ್ರಚಾರದಲ್ಲಿ ಮಾತ್ರ ಪಕ್ಷಗಳು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಹೇಳಿಕೆಗಳಿಗೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ನಡೆದುಕೊಡ್ತಾರಾ ಇಲ್ಲೋದನ್ನು ಕಾದು ನೋಡಬೇಕು. ಇದಿಷ್ಟಕ್ಕೆ ಸಂಬಂಧಪಟ್ಟಂಥ ವಿಚಾರ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.